ನಮಸ್ಕಾರ ಸ್ನೇಹಿತರೆ, ಸರ್ಕಾರಿ ಯೋಜನೆಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತಿಳಿಸಿಕೊಡ್ತಾ ಇರುವಂಥ ಮಾಹಿತಿ ಏನಪ್ಪ ಅಂತಂದರೆ, ಇದು ಒಂದಷ್ಟು ಸ್ಕಾಲರ್ಶಿಪ್ಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ತಾವು ನೋಡ್ಬೋದು. ಇದರಲ್ಲಿ ಸ್ಕಾಲರ್ಶಿಪ್ ಒಂದನೇದಾಗಿ ಬಂದ್ಬಿಟ್ಟು ಕೋಟೆವಾ ಅಗ್ರಿ ಸೈನ್ಸ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ 2024-25ರಲ್ಲಿ ಕಾಲ್ಫಾರ್ ಮಾಡಿದ್ದಾರೆ. ಇದು ಕಾಟೆನಾ ಅಗ್ರಿ ಸೈನ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಉಪಕ್ರಮವಾಗಿದ್ದು, ಕೃಷಿ ಕ್ಷೇತ್ರದಲ್ಲಿ ಸ್ನಾತಕೋತ್ತರ, ಡಾಕ್ಟರಲ್ ಅಥವಾ ಪದವಿ ಪೂರ್ವ ಕೋರ್ಸ್ಗಳಲ್ಲಿ ಮತ್ತು ಸ್ಟೆಮ್ ವಿಷಯಗಳೊಂದಿಗೆ 11 ಮತ್ತು 12ನೇ ತರಗತಿಯಲ್ಲಿ ಅಭ್ಯಾಸ ಮಾಡುತ್ತಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಣಕಾಸಿನ ನೆರವನ್ನು ಒದಗಿಸುವ ಗುರಿಯನ್ನು ಹೊಂದಿರುವಂತಹ ಕಾರ್ಯಕ್ರಮವಾಗಿದೆ. ಇದರೊಳಗೆ ಏನು ಎಲಿಜಿಬಿಲಿಟಿ ಅರ್ಹತೆ ಏನಪ್ಪ ಅಂತಂದ್ರೆ, ಒಂದನೇದಾಗಿ ಬಂದ್ಬಿಟ್ಟು ಸ್ನಾತಕೋತ್ತರ ಅಂದರೆ MBA, MSc, MTech ಈ ಥರ ಡಾಕ್ಟರಲ್ ಅಥವಾ ಪದವಿ ಪೂರ್ವ ಕೋರ್ಸ್ಗಳ ಮತ್ತು ಸ್ಟೆಮ್ ವಿಷಯಗಳೊಂದಿಗೆ 11 ಮತ್ತು 12ನೇ ತರಗತಿಯಲ್ಲಿರುವ ಸರ್ಕಾರಿ ಅಥವಾ ಖಾಸಗಿ ಶಾಲೆಗಳು ವಿದ್ಯಾರ್ಥಿನಿಯರು ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಎರಡನೇದಾಗಿ ಅರ್ಜಿದಾರರ ಕುಟುಂಬದ ವಾರ್ಷಿಕ ಆದಾಯವು 6 ಲಕ್ಷಕ್ಕಿಂತ ಅದಕ್ಕಿಂತ ಕಡಿಮೆ ಇರಬೇಕು. ಆಮೇಲೆ ಮೂರನೇದು, ಭಾರತದಾದ್ಯಂತ ವಿದ್ಯಾರ್ಥಿಗಳು ಈ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಆಮೇಲೆ ನಾಲ್ಕನೇ ಬಂದ್ಬಿಟ್ಟು ಕೋಟೆವಾ ಮತ್ತು ಬಡ್ಡಿ ಪೋಸ್ಟ್ ಸ್ಟಡಿಯ ಉದ್ಯೋಗಿಗಳು ಈ ಒಂದು ಸ್ಕೀಮ್ಗೆ ಅರ್ಹರಾಗಿಲ್ಲ. ಪ್ರೈಸ್ ಮತ್ತು ರಿವಾರ್ಡ್ಸ್ ಏನಪ್ಪ ಅಂತಂದರೆ, PG ವಿದ್ಯಾರ್ಥಿಗಳಿಗೆ 50,000 ರೂಪಾಯಿ, UG ವಿದ್ಯಾರ್ಥಿಗಳಿಗೆ 25,000 ರೂಪಾಯಿ, ಶಾಲಾ ವಿದ್ಯಾರ್ಥಿಗಳಿಗೆ 10,000 ರೂಪಾಯಿ. ಇದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/9/2024. ಅಪ್ಲಿಕೇಶನ್ ಹಾಕುವ ವಿಧಾನ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಈ ಥರ ಒಂದು ಲಿಂಕ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. URL www.b4s.in/sryo/CASP4 ಈ ಒಂದು ವೆಬ್ಸೈಟಲ್ಲಿ, ಈ ಒಂದು ಲಿಂಕ್ನಲ್ಲಿ ನೀವು ಯೂಸ್ ಮಾಡ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಅಥವಾ ಬಡ್ಡಿ ಸ್ಟಡಿ ಒಂದು ವೆಬ್ಸೈಟ್ ಇದೆ, ಅದರಲ್ಲಿ ಹೋಗಿ ಕೂಡ ನೀವು ಹೋಗ್ಬೋದು. ನಾನು ಇದರ ಒಂದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತೇನೆ, ಅಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹಾಗೆ ಎರಡನೇದಾಗಿ ಬಂದ್ಬಿಟ್ಟು ಎರಡನೇ ಸ್ಕಾಲರ್ಶಿಪ್ಪು KSB ಸ್ಕಾಲರ್ಶಿಪ್ ಆ್ಯಂಡ್ ಮೆಂಟರ್ಶಿಪ್ ಪ್ರೋಗ್ರಾಮ್ 24-25 ಅಂದರೆ 2024-25 ಸಾಲಿಗೆ ಇದೊಂದು ಸ್ಕಾಲರ್ಶಿಪ್ ಇದೆ. ಇದರ ವಿವರಣೆ ಏನಪ್ಪ ಅಂತಂದರೆ, ಡಿಪ್ಲೊಮಾ ಇನ್ ಎಂಜಿನಿಯರಿಂಗ್ ಅಥವಾ ಯಾವುದೇ ಪಾಲಿಟೆಕ್ನಿಕ್ ಕೋರ್ಸ್ನ ಮೊದಲ ವರ್ಷದಲ್ಲಿರುವ ವಿದ್ಯಾರ್ಥಿನಿಯರಿಗೆ ತಮ್ಮ ಅಧ್ಯಯನಕ್ಕೆ ಹಣಕಾಸಿನ ನೆರವು ನೀಡಲು ಕೇರ್ ಚಾರಿಟೇಬಲ್ ಟ್ರಸ್ಟ್ನ ಮೂಲಕ KSB ಲಿಮಿಟೆಡ್ ಅರ್ಜಿಗಳನ್ನು ಆಹ್ವಾನಿಸುತ್ತದೆ. ಇದರ ಎಲಿಜಿಬಿಲಿಟಿ ಅಂದರೆ ಅರ್ಹತೆಗಳು ಏನಪ್ಪ ಅಂತಂದರೆ, ಡಿಪ್ಲೊಮಾ ಇನ್ ಎಂಜಿನಿಯರಿಂಗ್ ಅಥವಾ ಯಾವುದೇ ಪಾಲಿಟೆಕ್ನಿಕ್ ಕೋರ್ಸ್ನ ಮೊದಲ ವರ್ಷದಲ್ಲಿ ಅಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿನಿಯರು ಪುಣೆ, ನಾಸಿಕ್, ಅಹಮದ್ನಗರ್, ಸತಾರಾ ಮತ್ತು ಕೊಯಮತ್ತೂರುಗಳಲ್ಲಿ ಅಥವಾ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಓದುತ್ತಿರುವ ಅಥವಾ ವಾಸವಿರುವ ವಿದ್ಯಾರ್ಥಿಗಳು ತಮ್ಮ ಹಿಂದಿನ ತರಗತಿಯಲ್ಲಿ 60%ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಲು ಅರ್ಹರಾಗಿರ್ತಾರೆ. ವಿದ್ಯಾರ್ಥಿಯ ಕುಟುಂಬದ ವಾರ್ಷಿಕ ಆದಾಯವು ಎಲ್ಲ ಮೂಲಗಳಿಂದ ಒಟ್ಟು 8 ಲಕ್ಷಕ್ಕಿಂತ ಕಡಿಮೆ ಇರಬೇಕು. KSB ಕೇರ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ಬಡ್ಡಿ ಪೋಸ್ಟ್ ಸ್ಟಡಿಯ ನೌಕರರ ಮಕ್ಕಳು ಇದಕ್ಕೆ ಅರ್ಹರಾಗಿರುವುದಿಲ್ಲ. ಇದರ ಪ್ರೈಸ್ ಮನಿ ಮತ್ತು ರಿವಾರ್ಡ್ಸ್ ಎಷ್ಟಿದೆ ಅಂತಂದರೆ, 25,000 ರೂಪಾಯಿ ವಿದ್ಯಾರ್ಥಿ ವೇತನ ಮತ್ತು ಮಾರ್ಗದರ್ಶನ ಬೆಂಬಲ ನೀಡಲಾಗುತ್ತದೆ. ಇದರ ಕೊನೆಯ ದಿನಾಂಕ ಬಂದ್ಬಿಟ್ಟು 16/9/2024. ಅಪ್ಲಿಕೇಶನ್ ಹಾಕುವ ವಿಧಾನ ಆನ್ಲೈನ್ ಮೋಡ್ ಆಗಿದೆ. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಇದರ ವೆಬ್ಸೈಟ್ ಬಂದ್ಬಿಟ್ಟು ಲಿಂಕ್ ಇಲ್ಲಿದೆ ನೋಡಿ, www.b4s.in/sryo/KSBMP1 ಈ ಒಂದು ಲಿಂಕ್ನಲ್ಲಿ ತಾವು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಮೂರನೇ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಇನ್ಫೋಸಿಸ್ ಫೌಂಡೇಶನ್ ಸ್ಟೆಮ್ ಸ್ಟಾರ್ಸ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ 2024-25 ಈ ಒಂದು ಸ್ಕೀಮ್ನಲ್ಲಿ ನೀವು ಅರ್ಜಿನ ಸಲ್ಲಿಸಬೇಕಾದ್ರೆ ಅದರ ವಿವರಣೆ ಏನಂತ ನೋಡೋಣ. ಸ್ಟೆಮ್ ಸೈನ್ಸ್, ಟೆಕ್ನಾಲಜಿ, ಎಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್ ಈ ವಿಷಯಗಳಲ್ಲಿ ಪದವಿ ಪೂರ್ವ ಪದವಿಗಳನ್ನು ಅಭ್ಯಾಸ ಮಾಡುವ ಇಚ್ಛೆ ಇರುವಂತಹ ಭಾರತದಲ್ಲಿನ ವಿದ್ಯಾರ್ಥಿನಿಯರನ್ನು ಬೆಂಬಲಿಸಲು ಇನ್ಫೋಸಿಸ್ ಫೌಂಡೇಶನ್ ಉಪಕ್ರಮವಾಗಿದೆ. ಇದರ ಅರ್ಹತೆ ಏನಪ್ಪ ಅಂತಂದರೆ, ಭಾರತದ ಪ್ರಜೆಗಳಾಗಿರುವ ಮತ್ತು ಎಂಜಿನಿಯರಿಂಗ್, ಮೆಡಿಸಿನ್ ಅಂದರೆ MBBS ಮತ್ತು ಇತರ ಸಂಬಂಧಿತ ಸ್ಟೆಮ್ ವಿಷಯಗಳ ಕ್ಷೇತ್ರಗಳಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ರೆಪ್ಯೂಟ್ NIRF ಮಾನ್ಯತೆ ಪಡೆದ
ಇದರಲ್ಲಿ ತಮ್ಮ 4 ವರ್ಷದ ಪದವಿ ಪೂರ್ವ ಕೋರ್ಸ್ನ ಮೊದಲನೇ ವರ್ಷಕ್ಕೆ ದಾಖಲಾಗಿರುವ ವಿದ್ಯಾರ್ಥಿನಿಯರು ಅರ್ಹರಾಗಿರ್ತಾರೆ. ಹಾಗೆ ಹೀಗೆ ಗುರುತಿಸಲ್ಪಟ್ಟ ಕಾಲೇಜುಗಳಲ್ಲಿ ಅರ್ಜಿದಾರರು ಪ್ರವೇಶ ಪಡೆದಿರುವ ಮತ್ತು ತಮ್ಮ 12ನೇ ತರಗತಿಯನ್ನು ಪೂರ್ಣಗೊಳಿಸಿರಬೇಕು. ಅರ್ಜಿದಾರರು ಕುಟುಂಬದ ವಾರ್ಷಿಕ ಆದಾಯವು ಎಲ್ಲ ಮೂಲಗಳಿಂದ ರು 8 ಲಕ್ಷಕ್ಕಿಂತ ಕಡಿಮೆ ಅಥವಾ ಸಮಾನ ಆಗಿರಬೇಕು. ಅರ್ಜಿದಾರರು ಅದೇ ವೆಚ್ಚಗಳಿಗಾಗಿ ಇತರ ವಿದ್ಯಾರ್ಥಿ ವೇತನಗಳನ್ನು ಪಡೆದುಕೊಂಡಿರಬಾರದು. ಆಮೇಲೆ ಇದರ ಪ್ರೈಸ್ ಮತ್ತು ಅವಾರ್ಡ್ಸ್ ಏನಪ್ಪ ಅಂತಂದರೆ, ಆಯ್ಕೆಯಾದ ಅಭ್ಯರ್ಥಿಗಳು ಬೋಧನೆ, ಜೀವನ ನಿರ್ವಹಣಾ ವೆಚ್ಚಗಳು ಮತ್ತು ಅಧ್ಯಯನ ಸಾಮಗ್ರಿಗಳನ್ನು ಒಳಗೊಂಡಂತೆ ತಾವು ಪಾವತಿಸಿರುವ ರಸೀದಿಗೆ ತಕ್ಕಂತೆ ವಾರ್ಷಿಕರು 1 ಲಕ್ಷದವರೆಗೆ ವಿದ್ಯಾರ್ಥಿ ವೇತನವನ್ನು ಪಡೆಯುತ್ತಾರೆ. ಇದರ ಕೊನೆಯ ದಿನಾಂಕ ಬಂದುಬಿಟ್ಟು 15/9/2024. ಇದು ಅಪ್ಲಿಕೇಶನ್ನ ಹಾಕುವ ವಿಧಾನ ಆನ್ಲೈನ್ನಲ್ಲಿ ಸಲ್ಲಿಸಬೇಕಾಗುತ್ತೆ. ಇದರ ಲಿಂಕ್ ಕೂಡ ಇಲ್ಲಿದೆ ನೋಡಿ, www.b4s.in/sryo/ISTS2. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಒಂದು ಸಲ ನೋಡ್ಕೊಳ್ಳಿ. ಹಾಗೆ 4ನೇ ಸ್ಕಾಲರ್ಶಿಪ್ ಬಂದುಬಿಟ್ಟು ರೋಲ್ಸ್ ರಾಯ್ಸ್ ವಿಂಗ್ಸ್ ಫಾರ್ ಹರ್ ಸ್ಕಾಲರ್ಶಿಪ್ ಫಾರ್ ವಿಮೆನ್ ಇಂಜಿನಿಯರಿಂಗ್ ಸ್ಟೂಡೆಂಟ್. ಅಂದರೆ ಇದರ ವಿವರಣೆ ಹೀಗಿದೆ: AICTE ಮಾನ್ಯತೆ ಪಡೆದ ಸಂಸ್ಥೆಗಳಲ್ಲಿ ಎಂಜಿನಿಯರಿಂಗ್ ಪದವಿ ಕಾರ್ಯಕ್ರಮದ 1ನೇ, 2ನೇ ಅಥವಾ 3ನೇ ವರ್ಷಗಳಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿನಿಯರಿಂದ ರೋಲ್ಸ್ ರಾಯ್ಸ್ ಇಂಡಿಯಾ ಅರ್ಜಿಗಳನ್ನು ಆಹ್ವಾನಿಸುತ್ತಿದೆ. ಈ ವಿದ್ಯಾರ್ಥಿ ವೇತನವು ಶೈಕ್ಷಣಿಕವಾಗಿ ಶ್ರೇಷ್ಠತೆಯನ್ನು ಸಾಧಿಸಿರುವ ಮತ್ತು ಆರ್ಥಿಕ ಅಗತ್ಯಗಳನ್ನು ಹೊಂದಿರುವ ಅರ್ಹ ವಿದ್ಯಾರ್ಥಿಗಳನ್ನು ಬೆಂಬಲಿಸುವ ಗುರಿಯನ್ನು ಹೊಂದಿದೆ. ಇದರ ಅರ್ಹತೆ ಏನಪ್ಪ ಅಂತಂದರೆ, AICTE ಮಾನ್ಯತೆ ಪಡೆದ ಸಂಸ್ಥೆಗಳಲ್ಲಿ ಎಂಜಿನಿಯರಿಂಗ್ ಅಥವಾ ಪದವಿ ಕಾರ್ಯಕ್ರಮದ 1ನೇ ಅಥವಾ 2ನೇ 3ನೇ ವರ್ಷಕ್ಕೆ ಏರೋಸ್ಪೇಸ್, ಮೈರೈನ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಇತ್ಯಾದಿ ಕ್ಷೇತ್ರಗಳಲ್ಲಿ ದಾಖಲಾಗಿರುವ ವಿದ್ಯಾರ್ಥಿನಿಯರು ಅರ್ಹರಾಗಿರುತ್ತಾರೆ. ಹಾಗೆ ಎರಡನೇ ಅರ್ಹತೆ ಏನಪ್ಪ ಅಂತಂದರೆ, ಅರ್ಜಿದಾರರು ತಮ್ಮ 10 ಮತ್ತು 12ನೇ ತರಗತಿಯ ಬೋರ್ಡ್ ಪರೀಕ್ಷೆಯಲ್ಲಿ 60% ಹೆಚ್ಚು ಅಂಕಗಳನ್ನು ಪಡೆದಿರಬೇಕು. ಮೂರನೇದಾಗಿ ಕುಟುಂಬದ ವಾರ್ಷಿಕ ಆದಾಯವು 4 ಲಕ್ಷವನ್ನು ಮೀರಿರಬಾರದು. ಆಮೇಲೆ ಪ್ಯಾನ್ ಇಂಡಿಯಾದ ವಿದ್ಯಾರ್ಥಿಗಳಿಗೆ ಲಭ್ಯವಿದೆ. ದಯವಿಟ್ಟು ಗಮನಿಸಿ, ಈ ಮೊದಲು 2023ರಲ್ಲಿ ರೋಲ್ಸ್ ರಾಯ್ಸ್ ವಿಂಗ್ಸ್ ಫಾರ್ ಹರ್ ಸ್ಕಾಲರ್ಶಿಪ್ ಫಾರ್ ವಿಮೆನ್ ಎಂಜಿನಿಯರಿಂಗ್ ಸ್ಟೂಡೆಂಟ್ಸನ್ನು ಪಡೆದಿರುವಂತಹ ವಿದ್ಯಾರ್ಥಿನಿಯರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಎರಡನೇದಾಗಿ ದೈಹಿಕ ವಿಶೇಷಚೇತನರು, ಒಂಟಿ ಪೋಷಕರನ್ನು ಹೊಂದಿರುವವರು ಮತ್ತು ಅನಾಥರಂತಹ ವಿಶೇಷ ವರ್ಗಗಳಿಗೆ ಸೇರಿರುವ ವ್ಯಕ್ತಿಗಳಿಗೆ ಆದ್ಯತೆಯನ್ನು ನೀಡಲಾಗುವುದು. ಆಮೇಲೆ ಪ್ರೈಸ್ ಮತ್ತು ರಿವಾರ್ಡ್ಸ್ ಏನಪ್ಪ ಅಂತಂದರೆ, ಇದು ವಾರ್ಷಿಕ 35,000 ರೂಪಾಯಿನ ನೀಡಲಾಗುತ್ತೆ. ಮತ್ತು ರೋಲ್ಸ್ ರಾಯ್ಸ್ ಇಂಡಿಯಾದ ಉದ್ಯಮ ತಜ್ಞರಿಂದ 1-to-1 ಮತ್ತು 1-to-many ಮಾರ್ಗದರ್ಶಕ ಅವಧಿಗಳು, ವೆಬಿನಾರ್ಗಳು, ವರ್ಕ್ಶಾಪ್ಗಳು ಇತ್ಯಾದಿಗಳನ್ನ ಒಳಗೊಂಡಿರುತ್ತದೆ. ಆಮೇಲೆ ಇದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು 5/9/2024. ಇದು ಅಪ್ಲಿಕೇಶನ್ ಹಾಕುವ ವಿಧಾನ ಆನ್ಲೈನ್ನಲ್ಲಿ ಅರ್ಜಿಯನ್ನು ಹಾಕಬೇಕಾಗುತ್ತೆ. ಇದರ URL ಬಂದುಬಿಟ್ಟು www.b4s.in/sryo/UNSC3. ಈ ಒಂದು ವೆಬ್ಸೈಟು, ಈ ಒಂದು ಲಿಂಕ್ನಲ್ಲಿ ಕೂಡ ತಾವು ಅರ್ಜಿನ ಸಲ್ಲಿಸ್ಬೋದು. ಇದರ ಸಂಪೂರ್ಣ ಇದನ್ನು ಲಿಂಕ್ಗಳನ್ನು ನಾವು ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ನೀಡಿರುತ್ತೇವೆ. ಇದನ್ನು ತಾವು ಸರಿಯಾಗಿ ನೋಡಿಕೊಂಡು ತಿಳ್ಕೊಂಡು ಅರ್ಜಿಯನ್ನು ಸಲ್ಲಿಸಲು ತಮಗೂ ಇದೊಂದು ಸಂಕ್ಷಿಪ್ತ ಮಾಹಿತಿಯನ್ನು ತಮಗೆ ನೀಡಿದ್ದೇನೆ. ಇದೇ ರೀತಿಯಾದಂತಹ ಹೆಚ್ಚಿನ ಮಾಹಿತಿಗಳನ್ನು ಪಡೆಯಲು ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನಮಗೆ ಪ್ರೋತ್ಸಾಹನ ನೀಡಿ ಅಂತ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು.